ಎಲ್ಲರಿಗೂ ನಮಸ್ಕಾರ. ಥಟ್ ಅಂತ ಹೇಳಿ ಕ್ವಿಜ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಒಂದು ಭಾಷೆಗೆ ಬೆಲೆ ಬರೋದು ಆ ಭಾಷೆಯಲ್ಲಿ ರಚನೆಯಾಗಿರ್ತಕ್ಕಂಥ ಮಹಾಕಾವ್ಯಗಳಿಂದ. ಕನ್ನಡದಲ್ಲಿ ಮಹಾಕಾವ್ಯಗಳು ರಚನೆಯಾಗಿವೆ, ಆದರೆ ಅದು ಮಧ್ಯಯುಗಕ್ಕೆ ಮುಗಿದು ಹೋಯಿತು. ಇತ್ತೀಚಿನ ದಿನಗಳಲ್ಲಿ ಯಾರೂ ಮಹಾಕಾವ್ಯಗಳನ್ನು ಬರೆದಿಲ್ಲ ಅಂತ ಎಲ್ಲರೂ ಗೊಣಗುವ ಸಂದರ್ಭದಲ್ಲಿ ಕುವೆಂಪು ಶ್ರೀ ರಾಮಾಯಣ ದರ್ಶನಂ ಮಹಾಕಾವ್ಯವನ್ನು ಬರೆದರು. ಅದಾದ ನಂತರ ಮಹಾಕಾವ್ಯದ ಹೆಸರಲ್ಲಿ ಅನೇಕ ಕೃತಿಗಳು ಹೊರಹೊಮ್ಮಿವೆ. ಈಗ ಇತ್ತೀಚೆಗೆ ಕನ್ನಡದಲ್ಲಿ ಪ್ರಕಟವಾಗಿರ್ತಕ್ಕಂಥ ಒಂದು ಮಹಾಕಾವ್ಯ ಅಂದರೆ ಶ್ರೀಲಾ ಪ್ರಭುಪಾದ ಚರಿತಾಮೃತಂ ಎನ್ನುವ ಕನ್ನಡ ಮಹಾಕಾವ್ಯ. ಭಾರತೀಯ ಸಂಸ್ಕೃತಿ, ಆಧ್ಯಾತ್ಮಿಕ ಜ್ಞಾನ, ಕೃಷ್ಣ ಭಕ್ತಿ ಮತ್ತು ಹರಿನಾಮ ಸಂಕೀರ್ತನ ಪದ್ಧತಿ ಏನಿದೆ, ಇದನ್ನು ವಿಶ್ವದಾದ್ಯಂತ ಹರಡಿ ಪ್ರಚಾರ ಮಾಡಿ ಸಾವಿರಾರು ಕೃಷ್ಣ ಭಕ್ತರನ್ನು ಸೃಷ್ಟಿಸಿದ ಮಧ್ವ ಸಂಪ್ರದಾಯದ ಮಹಾನ್ ಆಚಾರ್ಯರು ಅಂದರೆ ಶ್ರೀಲಾ ಅಭಯ ಚರಣಾರವಿಂದ ಭಕ್ತಿ ವೇದಾಂತ ಸ್ವಾಮಿ ಪ್ರಭುಪಾದರು. ಪ್ರಭುಪಾದರ ಬದುಕು ಸಾಧನೆ ಏನಿದೆ ಅದರ ಬಗ್ಗೆ ಈ ಒಂದು ಕಾವ್ಯವನ್ನು ಬರೆದಿದ್ದಾರೆ. ಈ ಕಾವ್ಯವನ್ನು ಬರೆದವರು ಯಾರು ಅಂದರೆ ಡಾಕ್ಟರ್ ಕಬ್ಬಿನಾಲೆ ವಸಂತ ಭಾರದ್ವಾಜ್. ಯಾರು ಕಬ್ಬಿನಾಲೆ ವಸಂತ ಭಾರದ್ವಾಜ್ ಅಂತ ಹೇಳ್ತಂದರೆ, ನಮ್ಮಲ್ಲಿ ಅಷ್ಟಾವಧಾನಿಗಳು ಅಂದರೆ ಗಣೇಶವರ ಹೆಸರು ನೆನಪು ಬರುತ್ತೆ. ಆದರೆ ಕಬ್ಬಿನಾಲೆ ವಸಂತ ಭಾರದ್ವಾಜ್ ಅವರೂ ಸಹ ಅಷ್ಟಾವಧಾನಿಗಳಾಗಿದ್ದಾರೆ ಅನ್ನೋದನ್ನು ನಾವು ನೆನೆಸ್ಕೋಬಹುದು. ಕುವೆಂಪು ರಾಮಾಯಣವನ್ನು ಆಧರಿಸಿ ಇವರು ರಚಿಸಿದ ಶ್ರೀರಾಮ ಲೀಲಾದರ್ಶನಂ ಅನ್ನೋ ಯಕ್ಷಗಾನ, ಅದು ಸಹ ಒಂದು ಮಹಾಕಾವ್ಯ ಅನ್ನೋ ಕೀರ್ತಿಗೆ ಮನ್ನಣೆ ಪಡೆದಿದೆ. ಅದು ಕನಕ ತರಂಗಿಣಿ, ಶ್ರೀ ಪುರಂದರ ಮಹತಿ ಇನ್ನೆರಡು ಕಾವ್ಯಗಳು. ಈಗ ಶ್ರೀಲಾ ಪ್ರಭುಪಾದ ಚರಿತಾಮೃತಂ ಅನ್ನೋದು ಪ್ರಕಟವಾಗಿದೆ. ಇಲ್ಲಿ 15,108 ಸಾಲುಗಳು ಇವೆ ಈ ಮಹಾಕಾವ್ಯದಲ್ಲಿ. 134 ಪಾತ್ರಗಳು ಬರುತ್ತವೆ. 66 ಅಧ್ಯಾಯಗಳಲ್ಲಿ ಈ ಕಾವ್ಯ ರಚನೆಯಾಗಿದೆ. ಒಂದು ಹೊಸ ಪ್ರಯೋಗವನ್ನು ಮಾಡಿದ್ದಾರೆ ವಸಂತ ಭಾರದ್ವಾಜ್ ಅವರು. ಷಟ್ಪದಿಗಳು ನಮಗೆ ಗೊತ್ತು, 6 ಸಾಲುಗಳು ಇರುತ್ತವೆ. 6 3 18 ಸಾಲುಗಳು ಇದ್ದರೆ ಅದನ್ನು ಏನಂತ ಕರೆಯೋದು? ಅದನ್ನು ಅಷ್ಟಾದಶಪದಿ ಅಂತ ಕರೀತಾರೆ. ಹಾಗಾಗಿ 3 ಷಟ್ಪದಿಗಳನ್ನು ಒಟ್ಟಿಗೆ ಸೇರಿಸಿ ಅಷ್ಟಾದಶ ಷಟ್ಪದಿಯನ್ನು ಮಾಡಿ ಆನಂತರ ಕಾವ್ಯವನ್ನು ಬರ್ಕೊಂಡು ಹೋಗ್ತಾರೆ. ಚಂಪು ಕಾವ್ಯ ನಮಗೆಲ್ಲ ಗೊತ್ತಿರುವಂಥದ್ದೇ. ಗದ್ಯ ಇರುತ್ತೆ, ಮಧ್ಯ ಪದ್ಯಗಳು ಬರ್ತಾ ಇರುತ್ತೆ. ಆದರೆ ಇಲ್ಲಿ ಏನು ಅಂದರೆ, ಇಲ್ಲಿ ಏನು ಇವರು ಮುಕ್ತ ಛಂದಸ್ಸಲ್ಲಿ ಬರ್ಕೊಂಡು ಹೋಗ್ತಾರೆ, ಮಧ್ಯೆ ಮಧ್ಯೆ ಹಿಂದೂಸ್ತಾನಿ ಗೀತೆಗಳನ್ನು ಬರೀತಾ ಹೋಗ್ತಾರೆ. ಆ ತರಹ ಇಡೀ ಕಾವ್ಯದಲ್ಲಿ 25 ಗೀತೆಗಳು ದೊರೆಯುತ್ತೆ. ಹೀಗೆ ಇರ್ತಕ್ಕಂಥ ಈ ಒಂದು ಕೃತಿಯನ್ನು ಗೀತಮಾಲಾ ಅಂತ ಕರೀತಾರೆ. ಗೀತಮಾಲಾ ಅನ್ನೋ ಹೊಸ ಹೆಸರನ್ನು ಕೊಟ್ಟಿದ್ದಾರೆ ಕಬ್ಬಿನಾಲೆ ವಸಂತ ಭಾರದ್ವಾಜ್ ಅವರು. ಶ್ರೀಲಾ ಪ್ರಭುಪಾದ ಚರಿತಾಮೃತಂ ಕನ್ನಡ ಮಹಾಕಾವ್ಯ, ಡಾಕ್ಟರ್ ಕಬ್ಬಿನಾಲೆ ವಸಂತ ಭಾರದ್ವಾಜ್ ಇದನ್ನು ಬರೆದಿದ್ದಾರೆ. ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ. ಸ್ಪರ್ಧಿಗಳ ಪರಿಚಯ. ಮೊದಲ ಸ್ಪರ್ಧಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ನಾಗರತ್ನ. ನಾನು ಗೃಹಿಣಿ, ಹಾಸನದಿಂದ ಬಂದಿದ್ದೇನೆ. ನನ್ನ ಹವ್ಯಾಸ ದಿನಪತ್ರಿಕೆ ಓದುವುದು ಮತ್ತು ರಂಗೋಲಿ ಹಾಕುವುದು. ನಾಗರತ್ನ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮುಂದಿನ ಸ್ಪರ್ಧಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ವೀಣಾ ಭಂಡಾರಿ. ನಾನು ಬೆಳಗಾವಿ ಜಿಲ್ಲೆಯಿಂದ ಬಂದಿದ್ದೇನೆ. ಪ್ರಸ್ತುತ ನಾನು ಕರ್ನಾಟಕ ಗ್ರಾಮೀಣ ಬ್ಯಾಂಕಿನಲ್ಲಿ ಅಸಿಸ್ಟೆಂಟ್ ಮ್ಯಾನೇಜರ್ ಆಗಿ ಕಾರ್ಯವನ್ನು ನಿರ್ವಹಿಸುತ್ತಿದ್ದೇನೆ. ನನ್ನ ಹವ್ಯಾಸಗಳು ಪುಸ್ತಕಗಳನ್ನು ಓದುವುದು, ಪದಬಂಧವನ್ನು ಬಿಡಿಸುವುದು ಹಾಗೂ ಗಿಡಗಳನ್ನು ಬೆಳೆಸುವುದು. ವೀಣಾ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ನಮ್ಮ ಮೂರನೆಯ ಸ್ಪರ್ಧಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸೈಯದ್ ಫಿರ್ ಅಂತ. ನಾನು KSRTCಯಲ್ಲಿ ತುಮಕೂರು ಭಾಗದಲ್ಲಿ ಆರ್ಟಿಸನ್ ಆಗಿ ಕೆಲಸ ನಿರ್ವಹಿಸ್ತಾ ಇದ್ದೇನೆ. ನನ್ನ ಪ್ರಸ್ತುತ ಊರು ಚಿಕ್ಕನಹಳ್ಳಿ ತಾಲೂಕು. ನನ್ನ ಹವ್ಯಾಸಗಳು ದಿನಪತ್ರಿಕೆ ಓದೋದು ಮತ್ತು ಚಂದನ TVಯಲ್ಲಿ ಬರ್ತಕ್ಕಂಥ ತಟ್ಟಂಥ ಕಾರ್ಯಕ್ರಮವನ್ನು ವೀಕ್ಷಿಸೋದು. ಸೈಯದ್ ಪೀರ್ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ನಮ್ಮ ನಾಲ್ಕನೆಯ ಸ್ಪರ್ಧಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಅನುಪಮಾ ಜೆ. ನಾನು ಬಳ್ಳಾರಿ ಜಿಲ್ಲೆಯ ಸಿರುಗುಪ್ಪ ತಾಲೂಕಿನ ಸಿರಿಗೆರೆ ಗ್ರಾಮದಿಂದ ಬಂದಿರುತ್ತೇನೆ. ಪ್ರಸ್ತುತ ಬೆಂಗಳೂರಿನಲ್ಲಿ ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದೇನೆ.
ನನ್ನ ಹವ್ಯಾಸಗಳು ತಟ್ಟಂತ ಹೇಳಿ ಕಾರ್ಯಕ್ರಮವನ್ನು ನೋಡುವುದು ಹಾಗೂ ದಿನಪತ್ರಿಕೆ ಓದುವುದು. ತುಂಬ ಸಂತೋಷ ಅನುಪಮ ಅವರೇ. ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ತಮಗೆ 4 ಜನ ಸಿದ್ಧವಾಗಿದ್ದರೆ ಕಾರ್ಯಕ್ರಮ ಆರಂಭಿಸೋಣ. ಮೊದಲಿಗೆ ನಿಯಮಗಳನ್ನು ಒಮ್ಮೆ ನೋಡಿಬಿಡೋಣ. ಒಟ್ಟು 10 ಪ್ರಶ್ನೆಗಳು. ಮೊದಲು ಬಜರ್ ಒತ್ತಿದವರಿಗೆ ಉತ್ತರ ನೀಡುವ ಅವಕಾಶ. ಪ್ರತಿ ಸರಿ ಉತ್ತರಕ್ಕೆ ಒಂದು ಪುಸ್ತಕ ಬಹುಮಾನ. ಆಯ್ಕೆಗಳು ಬರುವ ಮೊದಲೇ ಬಜರ್ ಒತ್ತಿ ಸರಿ ಉತ್ತರ ನೀಡಿದರೆ 2 ಪುಸ್ತಕ ಬಹುಮಾನ. 100 ಅಂಕ ಗಳಿಸಿದವರಿಗೆ ಒಂದು ಪುಸ್ತಕ. ವಿಶೇಷ ಬಹುಮಾನ. ನಕಾರಾತ್ಮಕ ತಂತ್ರಗಳಿಗೆ ಅವಕಾಶವಿಲ್ಲ. ಇಂದಿನ ಕಾರ್ಯಕ್ರಮದಲ್ಲಿ ನಾವು ಕೊಡುವ ಎಲ್ಲ ಪುಸ್ತಕಗಳನ್ನು ನಮಗೆ ಕೊಟ್ಟಿದ್ದಾರೆ ಅಮೆರಿಕಾದ ನ್ಯೂ ಜೆರ್ಸಿಯಲ್ಲಿ ವಾಸವಾಗಿರ್ತಕ್ಕಂಥ ಶ್ರೀಮತಿ ಲತಾ ಸ್ವಾಮಿನಾಥನ್ ಅವರು. ತಮ್ಮ ಸೋದರಿ ದಿವಂಗತ ಶ್ರೀಮತಿ ಸಾವಿತ್ರಿ ಸುಬ್ಬರಾವ್ ಅವರ ಹೆಸರಿನಲ್ಲಿ ಕೃತಜ್ಞತೆಗಳನ್ನು ಸೂಚಿಸ್ತಾ ಇದ್ದೇವೆ ಲತಾ ಅವರಿಗೆ. ಕಾರ್ಯಕ್ರಮದ ಮೊದಲ 2 ಪುಸ್ತಕಗಳನ್ನು ಈಗ ನೋಡೋಣ. ಪ್ರೀತಿಯ ಚಿಟ್ಟೆಯ ಬೆನ್ನೇರಿ, ಮಂಗಳ ಎಂ ನಾಡಿಗ್ ಬರೆದಂಥ ಪುಸ್ತಕ. 108 ಡೈಲಿ ಮನಿ ವಿತ್ತ ಪದಗಳ ಅರ್ಥಗುಚ್ಛ, ರಂಗಸ್ವಾಮಿ ಮೂಕನಹಳ್ಳಿ ಬರೆದಿರುವಂಥದ್ದು. ಪ್ರಶ್ನೆ: ಪರಿಸರ ಸಂರಕ್ಷಣೆ ಮತ್ತು ಹಸಿರು ಹೊದಿಕೆಯನ್ನು ಹೆಚ್ಚಿಸಲು ಕರ್ನಾಟಕ ಅರಣ್ಯ ಇಲಾಖೆಯು ಇತ್ತೀಚೆಗೆ ಯಶಸ್ವಿಯಾಗಿ ಜಾರಿಗೆ ತಂದ ಸಾರ್ವಜನಿಕರು ಗಿಡಗಳನ್ನು ದತ್ತು ಪಡೆಯುವ ಆನ್ಲೈನ್ ಪೋರ್ಟಲ್ ಯಾವುದು? ಆಯ್ಕೆಗಳು: ಹಸಿರು ಕರ್ನಾಟಕ. ಸೈಯದ್ ಪೀರ್ ಅವರು ಬಜರ್ ಒತ್ತಿದ್ದಾರೆ. ಉತ್ತರ ಹಸಿರು ಕರ್ನಾಟಕ. ಹಸಿರು ಕರ್ನಾಟಕ. ಆಯ್ಕೆ 2. ಅರಣ್ಯ ಮಿತ್ರ ಪೋರ್ಟಲ್, ಕೋಟಿ ವೃಕ್ಷ ಆಂದೋಲನ, ಸಸ್ಯ ಶ್ಯಾಮಲಾ ಪೋರ್ಟಲ್. 2ನೇದಾಗಿ ಬಜರ್ ಒತ್ತಿರೋದು ವೀಣಾ ಅವರು. ಸಸ್ಯ ಶ್ಯಾಮಲಾ ಪೋರ್ಟಲ್. ಆಯ್ಕೆ 4. ಉತ್ತರವನ್ನು ನೋಡೋಣ. ಸಸ್ಯ ಶ್ಯಾಮಲಾ ಪೋರ್ಟಲ್ ಉತ್ತರ ಸರಿಯಾಗಿದೆ. ವೀಣಾ ಅವರು ಈ ಉತ್ತರವನ್ನು ಕೊಟ್ಟಿದ್ದಾರೆ. ಪ್ರೀತಿಯ ಚಿಟ್ಟೆಯ ಬೆನ್ನೇರಿ ಎನ್ನುವ ಈ ಒಂದು ಪುಸ್ತಕವನ್ನು ಅವರಿಗೆ ಕೊಟ್ಟಿದ್ದೇನೆ. ವಿದ್ಯಾರ್ಥಿಗಳು, ಸಾರ್ವಜನಿಕರು, ಸ್ವಯಂ ಸೇವಾ ಸಂಸ್ಥೆಗಳು ರಾಜ್ಯದ ವಿವಿಧೆಡೆ ಗಿಡಗಳನ್ನು ನೆಟ್ಟು ಅವುಗಳ ಬೆಳವಣಿಗೆಯನ್ನು GPS ಮೂಲಕ ಅನುಸರಿಸುವ, ಟ್ರ್ಯಾಕ್ ಮಾಡುವ ಮತ್ತು ದತ್ತು ಪಡೆದ ಗಿಡಗಳನ್ನು ಪೋಷಿಸುವ ಒಂದು ಅವಕಾಶವನ್ನು ಅರಣ್ಯ ಇಲಾಖೆ ಕಲಿಸ್ಕೊಡ್ತಾ ಇದೆ. ಈ ಡಿಜಿಟಲ್ ಆಧಾರಿತ ತಂತ್ರಜ್ಞಾನ ವ್ಯವಸ್ಥೆ ಬಹುಶಃ ಇಡೀ ಭಾರತದಲ್ಲಿ ಮೊದಲ ಬಾರಿಗೆ ಕರ್ನಾಟಕದಲ್ಲಿ ನಾವು ಆಯೋಜಿಸಿದ್ದೇವೆ. ಅಕ್ಕೈ ಪದ್ಮಶಾಲಿ ನಿರೂಪಣೆ ಡಾಕ್ಟರ್ ಡಾಮಿನಿಕ್. ಪ್ಲಾಸ್ಟಿಕ್ಸ್ ಪುರಾಣ ಡಾಕ್ಟರ್ MSS ಮೂರ್ತಿ ಮತ್ತು ತೇಜ್ ಕುಮಾರ್ ಬರೆದಂಥ ಪುಸ್ತಕ. ಪ್ರಶ್ನೆ: ಪಾಕಿಸ್ತಾನವನ್ನು ಪ್ರವೇಶಿಸದೆ ಆಫ್ಘಾನಿಸ್ತಾನ ಮತ್ತು ಮಧ್ಯವೇಷವನ್ನು ತಲುಪಲು ಭಾರತವು ಅಭಿವೃದ್ಧಿಪಡಿಸುತ್ತಿರುವ ಆಯಕಟ್ಟಿನ ಬಂದರು ಯಾವುದು ಅಂತ ತಿಳ್ಕೋಬೇಕಾಗಿದೆ. ಆಯ್ಕೆಗಳನ್ನು ನೋಡೋಣ. ಚಾಬಹಾರ್ ಬಂದರ್, ಕರಾಚಿ ಬಂದರು, ಬಂದರ್ ಅಬ್ಬಾಸ್ ಬಂದರು, ಗ್ವಾದರ್ ಬಂದರು. ಮೊದಲಿಗೆ ಬಜರ್ ಒತ್ತಿದ್ದಾರೆ ಅನುಪಮ, ಆನಂತರ ಸೈಯದ್ ಪೀರ್. ಕರಾಚಿ ಬಂದರು. ಕರಾಚಿ ಬಂದರು ಆಯ್ಕೆ 2. ಸೈಯದ್? ಆಯ್ಕೆ 4 ಗ್ವಾದರ್ ಬಂದರು. ಗ್ವಾದರ್ ಬಂದರು ಅಂತ ಹೇಳ್ತಾ ಇದ್ದಾರೆ. ಉತ್ತರವನ್ನು ನೋಡೋಣ. ಆದರೆ ಸರಿಯಾದ ಉತ್ತರ ಚಾಬಹಾರ್ ಬಂದರು ಆಗಿತ್ತು. ಪಾಕಿಸ್ತಾನದ ನೆಲಮಾರ್ಗದ ಮೂಲಕ ಆಫ್ಘಾನಿಸ್ತಾನವನ್ನು ಪ್ರವೇಶಿಸಿ ಅಲ್ಲಿಂದ ಮುಂದೆ ಯುರೋಪಿಗೆ ಹೋಗುವ ನಮ್ಮ ಎಂದಿನ ವ್ಯಾಪಾರಿ ಮಾರ್ಗ ಏನಿತ್ತು ಅದನ್ನು ಪಾಕಿಸ್ತಾನ ನಿರ್ಬಂಧಿಸಿದ ಕಾರಣ ಜಲಮಾರ್ಗದ ಮೂಲಕ ಒಂದು ಹೊಸ ಯೋಜನೆಯನ್ನು ರೂಪಿಸುವ ನಿರ್ಧಾರವನ್ನು ಭಾರತ ಮತ್ತು ಆಫ್ಘಾನಿಸ್ತಾನ ಒಟ್ಟಿಗೆ ಅದನ್ನು ತಗೊಂಡಿತ್ತು. ಇರಾನಿನ ದಕ್ಷಿಣ ಕರಾವಳಿಯಲ್ಲಿ ಒಂದು ಬಂದರು, ಚಾಬಹಾರ್ ಬಂದರು, ಅದನ್ನು ಅಭಿವೃದ್ಧಿಪಡಿಸಿ ಅದರ ಮೂಲಕ ಯುರೋಪನ್ನು ತಲುಪಬೇಕು ಅಂತ ಯೋಜನೆ ಆಗಿತ್ತು. ಆದರೆ ಯುದ್ಧದ ಪರಿಸ್ಥಿತಿಯ ಕಾರಣ ಈಗ ಎಲ್ಲ ಕೆಲಸಗಳು ನಿಂತಿವೆ. ಯುದ್ಧ ನಿಲ್ಲುವ ಲಕ್ಷಣ ಕಂಡು ಬರ್ತಾ ಇರೋ ಕಾರಣ ಮುಂದಿನ ದಿನಗಳಲ್ಲಿ ಈ ಬಂದರನ್ನು ನಮ್ಮ ದೇಶ ಅಭಿವೃದ್ಧಿಪಡಿಸಬಹುದು. ಹಳ್ಳಿಗಳನ್ನು ಕಟ್ಟುವ ಕಷ್ಟ ಸುಖ ಎನ್ನುವ ಪುಸ್ತಕ ಡಾಕ್ಟರ್ ಪ್ರಕಾಶ್ ಭಟ್ ಬರೆದಿರುವಂಥದ್ದು. ಚೌಚೌಬಾತ್ ಪ್ರಬಂಧ ಸಂಕಲನ ಸರ್ವಮಂಗಳ ಜಯರಾಮ್ ಬರೆದಿರುವಂಥದ್ದು. ಪ್ರಶ್ನೆ: ಮೆಷೀನ್ ಲರ್ನಿಂಗ್ ತಂತ್ರಜ್ಞಾನದಲ್ಲಿ ಅತ್ಯಂತ ಪ್ರಮುಖವಾದದ್ದು ಸೂಪರ್ವೈಸ್ಡ್ ಲರ್ನಿಂಗ್.
ಕಂಪ್ಯೂಟರ್ಗೆ ಹೇಗೆ ಇದನ್ನು ತರಬೇತಿ ನೀಡ್ತಾರೆ ಅನ್ನೋದನ್ನು ತಿಳ್ಕೋಬೇಕಾಗಿದೆ. ಆಯ್ಕೆಗಳನ್ನು ನೋಡೋಣ. ಪ್ರಶ್ನೆ ಉತ್ತರ ಇರುವ ದತ್ತಾಂಶ ಪೂರೈಕೆ, ರೋಬೋಟುಗಳ ಮೂಲಕ ಕಲಿಕೆ, ಸ್ವಸಹಾಯ ಅಧ್ಯಯನ ಪದ್ಧತಿ, ಧ್ವನಿ ಮುಖಾಂತರ ತರಬೇತಿ. ಮೊದಲಿಗೆ ಬಜರ್ ಒತ್ತಿರೋದು ಸೈಯದ್ ಪೀರ್, ಆನಂತರ ಎರಡನೇದಾಗಿ ಬಜರ್ ಒತ್ತಿದ್ದಾರೆ ವೀಣಾ ಅವರು. ರೋಬೋಟ್ಗಳ ಮೂಲಕ ಕಲಿಕೆ. ರೋಬೋಟ್ಗಳ ಮೂಲಕ ಅಂತ ಹೇಳ್ತಾ ಇದ್ದಾರೆ ವೀಣಾ. ಧ್ವನಿ ಮುಖಾಂತರ ತರಬೇತಿ. ಉತ್ತರವನ್ನು ನೋಡೋಣ. ಸರಿಯಾದ ಉತ್ತರ ಪ್ರಶ್ನೆ ಉತ್ತರ ಇರುವ ದತ್ತಾಂಶ ಪೂರೈಕೆ. ಏನು ಹಾಗಂದರೆ, ಶಾಲೆಯಲ್ಲಿ ಮಕ್ಕಳಿಗೆ ಪಾಠವನ್ನು ಹೇಳಿಕೊಡಬೇಕಾದ್ರೆ ಆನೆಯ ಚಿತ್ರವನ್ನು ತೋರಿಸಿ ಇದು ಆನೆ, ಸಿಂಹದ ಚಿತ್ರವನ್ನು ತೋರಿಸಿ ಇದು ಸಿಂಹ ಅಂತ ಹೇಗೆ ಹೇಳ್ಕೊಡ್ತೇವೆ ಹಾಗೆ ಕಂಪ್ಯೂಟರ್ಗೂ ಹೇಳ್ಕೊಡಬೇಕು. ಹೇಗೆ ಹೇಳ್ಕೊಡೋದು? ಆನೆಯ ಒಂದು 100 ಚಿತ್ರಗಳನ್ನು, ಸಿಂಹದ ಒಂದು 100 ಚಿತ್ರಗಳನ್ನು, ಹೀಗೆ ಅಸಂಖ್ಯ ಮಾಹಿತಿಯನ್ನು ಕೊಟ್ಟು ಒಂದು ಸಿಂಹದ ಚಿತ್ರವನ್ನು ತೋರಿಸಿದ್ರೆ ಈಗಾಗಲೇ ಸಿಂಹದ 100 ಚಿತ್ರಗಳಿದೆ ಅದರಲ್ಲಿ. ಹಾಗಾಗಿ ಆ ಎಲ್ಲ ಚಿತ್ರಗಳ ಅರಿವಿನ ಜ್ಞಾನದಿಂದ ಈ ಹೊಸ ಸಿಂಹವನ್ನು ಗುರುತಿಸೋದೇನೂ ಕಷ್ಟ ಆಗಲ್ಲ. ಹೀಗೆ ಅಗತ್ಯವಾದ ಮಾಹಿತಿಯನ್ನೆಲ್ಲ ಮೊದಲೇ ಪೂರೈಸಿ ಆನಂತರ ನಮಗೆ ಅಗತ್ಯವಾದ ಪ್ರಶ್ನೆ ಕೇಳಿ ಮಾಹಿತಿಯನ್ನು ಪಡೆಯುವಂಥ ತಂತ್ರಜ್ಞಾನ ಏನಿದೆ ಇದನ್ನು ಸೂಪರ್ವೈಸ್ಡ್ ಲರ್ನಿಂಗ್ ಅಂತ ಹೇಳ್ತಾರೆ. ಇದು ಇತ್ತೀಚಿನ ದಿನಗಳಲ್ಲಿ ಬಹಳ ಜನಪ್ರಿಯತೆಯನ್ನು ಗಳಿಸ್ತಾ ಇದೆ. ರಾಣಿ ಅಬ್ಬಕ್ಕ ದೇವಿಯ ಜೊತೆ ಪಯಣ, KV ಲಕ್ಷ್ಮಣಮೂರ್ತಿ ಬರೆದಂಥ ಪುಸ್ತಕ, ಭ್ರೂಣ ಬರೆದ ಕವಿತೆ, ಕವನ ಸಂಕಲನ, ಡಾಕ್ಟರ್ ಶಶಿಕಾಂತ್ ಪಟ್ಟಣ ಬರೆದಿರುವಂಥದ್ದು. ಪ್ರಶ್ನೆ ಬಿಟ್ಟ ಅಕ್ಷರಗಳನ್ನು ತುಂಬಿ. ಶಿ, ಪಾ, ನಾ, ಜೆ, ಸೌ. ಬಜರ್ ಮೊದಲಿಗೆ ಒತ್ತಿದ್ದಾರೆ ಅನುಪಮಾ ಅವರು. ಶಿಶುಪಾಲನಾ ರಜೆ ಸೌಕರ್ಯ. ರಜೆ ಸೌಕರ್ಯ. ಸೌಲಭ್ಯ. ಹಾಂ, ಹೇಳಿ ತಮ್ಮ ಉತ್ತರ ನಾಗರತ್ನ. ಶಿಶುಪಾಲನಾ ರಜೆ ಸೌಲಭ್ಯ. ಸೌಲಭ್ಯ, ಸೌಕರ್ಯನ? ಸೌಲಭ್ಯ. ಸೌಲಭ್ಯ, ಸೌಕರ್ಯ ಅಲ್ಲ. ಸೌಲಭ್ಯ. ಅವರು ಸೌಕರ್ಯ ಅಂತ ಹೇಳಿದ್ದಾರೆ, ತಾವು ಸೌಲಭ್ಯ ಅಂತಿದ್ದೀರಿ, ಹಾಗಾಗಿ ಸೌಲಭ್ಯನೇ. ಸೌಲಭ್ಯ. ಉತ್ತರವನ್ನು ನೋಡೋಣ. ಶಿಶುಪಾಲನಾ ರಜೆ ಸೌಲಭ್ಯ ಅನ್ನೋದು ನಮ್ಮ ಹತ್ರ ಇರುವಂಥ ಉತ್ತರ. ಸೌಕರ್ಯ ಅಂತ ಹೇಳಿದರೆ ದೊಡ್ಡ ತಪ್ಪೇನೋ ಆಗೋದಿಲ್ಲ. ಎರಡೂ ಉತ್ತರಗಳು ಸರಿ ಅಂತ ಸ್ವೀಕರಿಸಿ ರಾಣಿ ಅಬ್ಬಕ್ಕ ದೇವಿ ಎನ್ನುವ ಪುಸ್ತಕವನ್ನು ಅನುಪಮಾ ಅವರಿಗೆ, ಭ್ರೂಣ ಬರೆದ ಕವಿತೆ ಎನ್ನುವ ಪುಸ್ತಕವನ್ನು ನಾಗರತ್ನ ಅವರಿಗೆ ಕೊಡ್ತಾ ಇದ್ದೇವೆ. ಈಗ ಕರ್ನಾಟಕ ಸರ್ಕಾರ ತಂದೆಯಂದಿರಿಗೂ ಸಹ ರಜಾ ಸೌಲಭ್ಯವನ್ನು ಕೊಡುವ ಒಂದು ವ್ಯವಸ್ಥೆಯನ್ನು ರೂಪಿಸಿದ್ದಾರೆ. ಅದನ್ನು ಬಳಸ್ಕೋಬಹುದು ತಂದೆ ಆಗಲಿರುವವರು. ಸತೀಶ್ ವೆಂಕಟ ಸುಬ್ಬು ಬರೆದ ಸೈಬರ್ ಕ್ರೈಮ್ ತಡೆಗಟ್ಟುವುದು ಹೇಗೆ ಎನ್ನುವ ಪುಸ್ತಕ, ಡಾಕ್ಟರ್ ಎಂಡಮೂರಿ ವೀರೇಂದ್ರನಾಥ್ ಬರೆದ ಸಾಧನೆಗೆ ಸಾಧನ ಎನ್ನುವ ಪುಸ್ತಕ ಯತಿರಾಜ್ ವೀರಾಂಬುದಿ ಅನುವಾದ ಮಾಡಿದ್ದಾರೆ. ಪ್ರಶ್ನೆ 4 ಲೆಕ್ಕಗಳನ್ನು ಮಾಡಿ ಉತ್ತರಗಳನ್ನೆಲ್ಲ ಕೂಡಿ ಅಂತಿಮ ಉತ್ತರವನ್ನು ನೀಡಿ. ಲೆಕ್ಕಗಳು ಈಗ ಬಂತು. 62 ಕೂಡು 54, 77 ಕಳೆ 29, 24 ಗುಣಿಸು 9, 272 ಭಾಗಿಸು 8. ಬಜರ್ ಮೊದಲಿಗೆ ಒತ್ತಿದ್ದಾರೆ ವೀಣಾ ಅವರು. ಅಂತಿಮ ಉತ್ತರವನ್ನು ಕೇಳೋಣ. 314. 314 ಅಂತ ಹೇಳ್ತಾ ಇದ್ದಾರೆ. ಇನ್ಯಾರಾದರೂ ಲೆಕ್ಕವನ್ನು ಪೂರ್ಣಗೊಳಿಸಿದರೆ ಬಜರೊತ್ತಿ ಉತ್ತರವನ್ನು ಕೊಡಿ. ಇಲ್ಲಾಂದರೆ ವೀಣಾ ಅವರು ಕೊಟ್ಟಂಥ ಉತ್ತರ ಸರಿಯಾ ಅನ್ನೋದನ್ನು ನೋಡಬೇಕಾಗುತ್ತೆ. ಯಾರು? ಹಾಂ, ಹೇಳಿಮ್ಮ, ಹೇಳಿ ಅನುಪಮ್ಮ. 404. 404. 404. 314. ಯಾವ ಉತ್ತರ ಸರಿ ನೋಡೋಣ. ಒಂದು ಉತ್ತರ 116, 48, 216, 34 ಎಲ್ಲವನ್ನು ಕೂಡಿದ್ರೆ 414 ಬಂದಿದೆ. ಈ ಉತ್ತರವನ್ನು ಯಾರೂ ಕೊಟ್ಟಿಲ್ಲ.
ಮುಂದೆ ಕೊಡಲಿರುವ 2 ಪುಸ್ತಕ TG ಶ್ರೀನಿಧಿ ಅವರು ಬರೆದ 101 ನೆನಪು ನ್ಯೂರಾನಿನಿಂದ ಎನ್ನುವ ಪುಸ್ತಕ, ರಂಗಸ್ವಾಮಿ ಮೂಕನಹಳ್ಳಿ ಬರೆದ ಅಪ್ಪನ ಹಾದಿ ಎನ್ನುವ ಪುಸ್ತಕ. ಪ್ರಶ್ನೆ: ಈ ಅಕ್ಷರಗಳನ್ನು ಸರಿಯಾಗಿ ಜೋಡಿಸಿ. ಅಕ್ಷರಗಳು: ತ್ರಿಯ, ನ, ಸ್ವ, ಉ, ನ, ದ್ಯ, ವ, ತಂ. ಪ್ರಶ್ನೆಯನ್ನು ಓದಿ ಮುಗಿಸೋಷ್ಟರಲ್ಲಿ ಅನುಪಮ ಹಾಗೂ ವೀಣಾ ಬಜರುತ್ತಿದ್ದಾರೆ. ಅನುಪಮ: ಸ್ವಾತಂತ್ರ್ಯ ಉದ್ಯಾನವನ. ಸ್ವಾತಂತ್ರ್ಯ ಉದ್ಯಾನವನ. ಉದ್ಯಾನವನ ಅಂತ ಹೇಳ್ತಾ ಇದ್ದಾರೆ. ವೀಣಾ ಅವರೇ, ತಮ್ಮ ಉತ್ತರ? ಹಾಂ, ಸೇಮ್ ಸೇಮ್ ಉತ್ತರ. ಸೇಮ್ ಉತ್ತರ. ಉತ್ತರವನ್ನು ನೋಡೋಣ. ಸ್ವಾತಂತ್ರ್ಯ ಉದ್ಯಾನವನ ಉತ್ತರ ಸರಿಯಾಗಿದೆ. ಅಪ್ಪನ ಹಾದಿ ಎನ್ನುವ ಈ ಪುಸ್ತಕವನ್ನು ಅನುಪಮ ಅವರಿಗೆ ಕೊಟ್ಟಿದ್ದೇನೆ. 101 ನೆನಪು ನ್ಯೂರಾನಿನಿಂದ ಈ ಪುಸ್ತಕವನ್ನು ವೀಣಾ ಅವರಿಗೆ ಕೊಟ್ಟಿದ್ದೇನೆ. 2 ಪುಸ್ತಕ ಶ್ರವಣ ಪಥ, ಎಂ ಮಲ್ಲಿಕಾರ್ಜುನ ಅನುರಾಧ ಬರೆದಿರುವಂಥದ್ದು. ಬಾಚಕೋರಿ, ಗೌತಮ ಅವರು ಬರೆದಂಥ ಕಥಾಕೃತಿ. ಪ್ರಶ್ನೆ: ಈ ವಿಶ್ವವಿಖ್ಯಾತ ಫುಟ್ಬಾಲ್ ಆಟಗಾರನನ್ನು ಗುರುತಿಸಿ. ಚಿತ್ರವನ್ನು ನೋಡೋಣ. ಆಯ್ಕೆಗಳು ಬರೋದಕ್ಕೆ ಮೊದಲು ಬಜರ್ ಒತ್ತಿದ್ದಾರೆ ಅನುಪಮ ಅವರು. ಉತ್ತರ: ರೊನಾಲ್ಡೋ. ಕ್ರಿಸ್ಟಿಯಾನೋ ರೊನಾಲ್ಡೋ. ಕ್ರಿಸ್ಟಿಯಾನೋ ರೊನಾಲ್ಡೋ ಅಂತ ಹೇಳ್ತಾ ಇದ್ದಾರೆ. ಇನ್ಯಾರಾದರೂ ಬಜರ್ ಒತ್ತೀರಾ? ಆಯ್ಕೆಗಳನ್ನು ಕೊಡಲ. ಆಯ್ಕೆಗಳು: ಲಿಯೋನೆಲ್ ಮೆಸ್ಸಿ, ಕ್ರಿಸ್ಟಿಯಾನೋ ರೊನಾಲ್ಡೋ, ಡಿಯಾಗೋ ಮೆರಡೋನಾ, ಜಾರ್ಜ್ ಬೆಸ್ಟ್. ಉತ್ತರವನ್ನು ನೋಡೋಣ. ಯಾರೂ ಇಲ್ಲ? ಎರಡನೇವರು ಹೇಳಿಮ್ಮ. ಲಿಯೋನೆಲ್ ಮೆಸ್ಸಿ. ಲಿಯೋನೆಲ್ ಮೆಸ್ಸಿ. ಲಿಯೋನೆಲ್ ಮೆಸ್ಸಿ. ಉತ್ತರವನ್ನು ನೋಡೋಣ. ಕ್ರಿಸ್ಟಿಯಾನೋ ರೊನಾಲ್ಡೋ ಅನ್ನೋದು ಸರಿಯಾದ ಉತ್ತರ ಆಗಿತ್ತು. ಆಯ್ಕೆಗಳು ಬರೋದಕ್ಕೆ ಮೊದಲೇ ಅನುಪಮ ಅವರು ಬಜರೊತ್ತಿ ಉತ್ತರ ಕೊಟ್ಟಿದ್ದಾರೆ. ಬಾಚಕೋರಿ, ಶ್ರವಣ ಪಥ 2 ಪುಸ್ತಕಗಳನ್ನು ಅವರಿಗೆ ಕೊಡ್ತಾ ಇದ್ದೇವೆ. ಫುಟ್ಬಾಲ್ ಕ್ರೀಡೆಯ ದಂತಕತೆ ಕ್ರಿಸ್ಟಿಯಾನೋ ರೊನಾಲ್ಡೋ ಅವರು. ಪೂರ್ತಿ ಹೆಸರು ಕೇಳಿದ್ರೆ ಆಶ್ಚರ್ಯ ಆಗುತ್ತೆ. ಕ್ರಿಸ್ಟಿಯಾನೋ ರೊನಾಲ್ಡೋ ದಾಸ್ ಸ್ಯಾಂಟೋಸ್ ಆವೆರೋ ಅನ್ನೋದು ಪೂರ್ಣ ಹೆಸರು. ಪೋರ್ಚುಗೀಸ್ ದೇಶಕ್ಕೆ ಸೇರಿದವರು. ಇವರು ಫಾರ್ವರ್ಡ್ ಆಟಗಾರ, ಕ್ಯಾಪ್ಟನ್ ಸಹ ಆಗಿದ್ದಾರೆ. ಫಿಫಾ ಸಂಸ್ಥೆಯಿಂದ 5 ಬಾರಿ ಬೆಸ್ಟ್ ಪ್ಲೇಯರ್ ಅಂತಕ್ಕಂಥ ಒಂದು ಪ್ರಶಸ್ತಿ ಏನಿದೆ ಅದನ್ನು ಪಡೆದಿದ್ದಾರೆ. ಬಹಳ ಕಷ್ಟದ ಬದುಕನ್ನು ನಡೆಸ್ತಾ ಅವರು ಈ ಒಂದು ಮಟ್ಟವನ್ನು ತಲುಪಿದ್ದಾರೆ. ಸಮಾಜಮುಖಿ ಈತ. ತುಂಬ ದಾನ ಧರ್ಮಗಳನ್ನು ಮಾಡ್ತಾ ಇದ್ದಾನೆ. $2.5 ಬಿಲಿಯನ್ ಡಾಲರ್ಗಳಿವೆಯಂತೆ ಈತನ ಹತ್ತಿರ. ಈಗ 3 ಪುಸ್ತಕವನ್ನು ಕೊಡೋದಕ್ಕೆ ನಾವು ಸಿದ್ಧವಾಗ್ತಾ ಇದ್ದೇವೆ. ಪದಬಂಧ ಬಂದಿದೆ. ಸುಳುಹುಗಳನ್ನು ನೋಡೋಣ. ಸುಳುಹುಗಳು: ಓದು ಬರಹ ಬಾರದಿರುವುದು, ಪಾಪವಿಲ್ಲದವನು ಹತ್ತಿ. ಆಗಲೇ ಬಜರ್ ಒತ್ತಿದ್ದಾರೆ. ಮೊದಲಿಗೆ ವೀಣಾ. ವೀಣಾ ಒಂದು ಉತ್ತರ. ಅವಿದ್ಯಾವಂತ. ಅವಿದ್ಯಾವಂತ. 3 ಶಬ್ದ ಸಿಗ್ತಾ? ಒಂದು ಸಿಕ್ಕಿದೆ ಸರ್. ಇಲ್ಲಮ್ಮ, 3 ಶಬ್ದ ಸಿಕ್ಕಿ ಬಜರ್ ಒತ್ತಬೇಕು. ಹೇಳಿ ಅನುಪಮ. ಅನಕ್ಷರಸ್ಥ. ಅನಕ್ಷರಸ್ಥ. 3 ಶಬ್ದ ಸಿಕ್ಕಿದೆಯಾ? ಸಿಕ್ಕಿಲ್ಲ. ಆದರೂ ಒಂದು ಉತ್ತರ ನೋಡೋಣ. ಅನಕ್ಷರತೆ ಆಗಬೇಕದು ಅಲ್ವಾ? ಅನಕ್ಷರಸ್ಥ ಅಂದರೆ ವ್ಯಕ್ತಿಯ ಬಗ್ಗೆ ಮಾತಾಡ್ತಾ ಇದ್ದೇವೆ. ಇಲ್ಲಿ ಓದು ಬರಹ ಬಾರದಿರುವಿಕೆ ಅಂತ ಕೇಳಿದ್ದೇವೆ. ಹಾಗಾಗಿ ಅನಕ್ಷರತೆ ಅನ್ನೋದೇ ಸರಿಯಾದ ಉತ್ತರ ಆಗಿತ್ತು. 2 ಉತ್ತರ ಯಾರು ಬೇಕಾದರೂ ಬರೆದಿರಬಹುದು. ಉತ್ತರವನ್ನು ಕೊಡಬಹುದು. ಪಾಪವಿಲ್ಲದವನು. ಹೇಳಿ ವೀಣಾ. ವಿನಯ. ವಿನಯ ಅಂದರೆ ಪಾಪವಿಲ್ಲದವನು ಅಂತಲ್ಲ? ಗೊತ್ತಿಲ್ಲ ನನಗೆ. ಇನ್ಯಾರಾದರೂ ಉತ್ತರ ಕೊಡೋರಿದ್ದೀರಾ? ಉತ್ತರವನ್ನು ನೋಡೋಣ. ಅನಘ. ಪಾಪವಿಲ್ಲದವನು. ಅದನ್ನೇ ಸ್ವಲ್ಪ ದೀರ್ಘ ಅನಘ ಅಂತ ಮಾಡ್ತಂದರೆ ಪಾಪವಿಲ್ಲದವಳು ಅನ್ನೋ ಅರ್ಥ ಬರುತ್ತೆ. ಅಘನಾಶಿನಿ ಅಂತ ಒಂದು ನದಿ ಉಂಟು ನಮ್ಮಲ್ಲಿ. ಅಘ ಅಂದರೆ ಪಾಪ, ಅನಘ ಅಂದರೆ ಪಾಪವಿಲ್ಲದವನು ಅಥವಾ ಪಾಪವಿಲ್ಲದವಳು. ಅಘನಾಶಿನಿಯಲ್ಲಿ ಸ್ನಾನ ಮಾಡ್ತು ಅಂದರೆ ಇರೋ ಪಾಪ ಎಲ್ಲ ಹೊರಟೋಗುತ್ತೆ ಅನ್ನೋದು ನಮ್ಮ ನಂಬಿಕೆ. 3 ಉತ್ತರ ಯಾರು ಬೇಕಾದರೂ ಬಜರೊತ್ತಿ ಉತ್ತರ ಕೊಡಿ. ಮೊದಲಿಗೆ ಬಜರೊತ್ತಿದ್ದಾರೆ ಅನುಪಮ, ಆನಂತರ ನಾಗರತ್ನ. ಹರಳೆ. ಉತ್ತರವನ್ನು ನೋಡೋಣ. ತಮ್ಮ ಉತ್ತರ? ಹರಳೆ. ಹರಳೆ.
ಆನ ಹಾನ ಹಾ 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 ಹಾಂ ಹಳದಿ ಹಾ ಹಾಂ ಹಳದಿ ಹಾ ಹಾಂ ಹಳದಿ ಹಾ ಅರಳೆ ಹರಳೆ. ಹರಳೆ ಅಂತ ಕನ್ನಡದಲ್ಲಿ ಶಬ್ದ ಇದೆಯಾ ನಂಗೆ ಗೊತ್ತಿಲ್ಲ. ನನಗೆ ಗೊತ್ತಿದ್ದ ಹಾಗೆ ಅದು ಅರಳೆಯಿಂದ ಬರುತ್ತದು. ಹರಳೆ ಎಣ್ಣೆ ಅರಳೆ ಅದು ಬೇರೆ, ಹರಳೆಣ್ಣೆ ಬೇರೆ. ಅದು ಹರಳು, ಕ್ಯಾಸ್ಟರ್ ಅಂತ ಹೇಳ್ತೇವೆ, ಕ್ಯಾಸ್ಟರ್ ಬೀನ್ ಅಂತ ಇಂಗ್ಲೀಷಲ್ಲಿ ಹೇಳ್ತೇವೆ, ರಿಸಿನಸ್ ಅಂತ ಹೇಳ್ತೇವೆ. ಅದು ಹರಳು, ಅದು ಸರಿಯಾಗಿದೆ. ಆದರೆ ಅರಳೆ ಅಂದರೆ ಕಾಟನ್ ಅನ್ನೋ ಅರ್ಥದಲ್ಲಿ ಅರಳೆನೇ ಸರಿಯಾದದ್ದು. ಹರಳೆ ಅಂತ ಕೊಟ್ಟಿದ್ದೀರಿ. ಆದರೆ ನಮ್ಮ ಕರ್ನಾಟಕದಲ್ಲಿ ಏನಾಗುತ್ತೆ ಅಂದರೆ ಪ್ರಾದೇಶಿಕವಾಗಿ ಉಚ್ಚಾರಣೆಗಳಲ್ಲಿ ಸ್ವಲ್ಪ ಆ ಕಡೆ ಈ ಕಡೆ ಹೀಗೆಲ್ಲ ಆಗೋದುಂಟು. ಹಾಗಾಗಿ ಪುಸ್ತಕಗಳನ್ನು ಕೊಡಬೇಕು, ವಾಪಸ್ ತಗೊಳ್ಳೋದು ಬೇಡ ಅನ್ನೋ ಉದ್ದೇಶದಿಂದ ಒಂದು ಸಣ್ಣ ದೋಷ ಆಗಿದೆ. ಆ ದೋಷವನ್ನು ಪರಿಹರಿಸ್ತಾ ಆರೋಗ್ಯ ಹನಿ ಒಂದು ಪುಸ್ತಕವನ್ನು ಕೊಡ್ತಾ ಇದ್ದೇನೆ ಅನುಪಮ ಅವರಿಗೆ. ನಾಗರತ್ನ ಅವರಿಗೆ ಭೂತಾಯಿ ಎನ್ನುವ ಕವನ ಸಂಕಲನ 2 ಪುಸ್ತಕವನ್ನು ಕೊಟ್ಟಿದ್ದೇನೆ. 4 ಪುಸ್ತಕಗಳು: ರಂಗಮಹಲ್ ರಹಸ್ಯ, ಎನ್ ನರಸಿಂಹಯ್ಯ ಬರೆದ ಪತ್ತೇದಾರಿ ಕಾದಂಬರಿ, ತಿರುವುಗಳ ಅರಿವು, ಜಯಪ್ರಕಾಶ್ ನಾಗತಿಹಳ್ಳಿ ಬರೆದಿರುವಂಥದ್ದು, ಬೀಳ್ಗೊಡುಗೆ ಶ್ರೀಮತಿ ಮಸು ಸುಲೋಚನಾ ಬರೆದ ಕಾದಂಬರಿ ದೂರದ ಬೆಟ್ಟ ಕಥಾ ಸಂಕಲನ, ಸತ್ಯಭಾಮ ನಾಗರಾಜ್ ಬರೆದಿರುವಂಥದ್ದು. ಪ್ರಶ್ನೆ: 12 ಅಕ್ಷರಗಳನ್ನು ಕೊಡ್ತೇವೆ. 12 ಅಕ್ಷರಗಳನ್ನು ಬಳಸಿಕೊಂಡು 3 ಅಕ್ಷರದ ಕನಿಷ್ಠ 3 ಶಬ್ದಗಳನ್ನು ಕೊಡಬೇಕು. 3ಕ್ಕಿಂತ ಹೆಚ್ಚು ಯಾರು ಕೊಡ್ತಾರೆ ಅವರಿಗೆ ಪುಸ್ತಕ ಸಿಗುತ್ತೆ. 1 ನಿಮಿಷದ ಅವಕಾಶ. ಒಂದು ನಿಮಿಷದ ಕಾಲಾವಕಾಶ ಮುಕ್ತಾಯ ಆಗಿದೆ. ನಾಗರತ್ನ ಅವರೇ, ತಮ್ಮ ಶಬ್ದಗಳು. ಭಾಗಿಯಾಗಿ ಒಂದೇ ಮಾಡಿರೋದು. ಭಾಗಿಯಾಗಿ. ಹಾಂ, 2ನೇದಾಗಿ ವೀಣಾ ಅವರು ಮಾಡಿಲ್ಲ. ಸೈಯದ್ ಪೀರ್. ಭಾಗಿಯು ನಿರಾಬ. ಭಾಗಿಯು ಅಂದ್ರೇನು? ನನಗೆ ಗೊತ್ತಾಗಲಿಲ್ಲ ಶಬ್ದ ಅದು. 2ನೇ ಶಬ್ದ ನಿರಾಭ. ಇಲ್ಲ. ತಮ್ಮ ಉತ್ತರ ಅನುಪಮ? ಮಿರಾಗಿ. ಹಾಂ, ನಿರಾಗಿ. ನಿರಾಗಿ ಅಂತ ಶಬ್ದ ಇಲ್ಲಮ್ಮ, ವಿರಾಗಿ ಅಂತ ಇದೆ, ನಿರಾಗಿ ಇಲ್ಲ. ರಾಗಿಣಿ. ರಾಗಿಣಿ ಆಗಬಹುದು. ರಾಗಿಣಿ ಇದೆ. ರಾಗಿಯು. ರಾಗಿ. ರಾಗಿಯು. ರಾಗಿಯು ರಾಗಿ ಇಲ್ಲಮ್ಮ, ಆ ಶಬ್ದ ಇಲ್ಲ. ಉತ್ತರವನ್ನು ನೋಡೋಣ. ಯುಗಾದಿ, ಯಾಲಕ್ಕಿ, ರಾಗಿಣಿ, ದಂಗಾಗಿ, ನಿರಾಣಿ, ರಾಗಿಣಿ. ರಾಗಿಣಿ 2 ಸಲ ಬಂತು. ಈ ಥರ ಶಬ್ದಗಳನ್ನು ಮಾಡ್ತಾ ಹೋಗಬಹುದು. 4 ಪುಸ್ತಕ ನನ್ನಲ್ಲೇ ಉಳಿಬೇಕಾಗಿ ಬಂತು. ಆದರೆ ಈಗ 10 ಪುಸ್ತಕಗಳನ್ನು ಗೆಲ್ಲುವಂಥ ಅವಕಾಶದ ಪ್ರಶ್ನೆ ಬರ್ತಾ ಇದೆ. ಚಟ್ಪಟ್ ಚಿನ್ಕುರುಳಿ, ಬಜರ್ ಒತ್ತು ಬಿಟ್ಟು ಉತ್ತರವನ್ನು ಕೊಡಬೇಕು ತಾವು. ಒಬ್ಬರಿಗೆ ಮಾತ್ರ ಅವಕಾಶ. ಪ್ರಶ್ನೆ ಪೂರ್ತಿ ಬರೋವರೆಗೂ ದಯವಿಟ್ಟು ಕಾಯಿರಿ. ಆಯ್ಕೆಗಳು ಬರ್ತಾ ಇದ್ದ ಹಾಗೆ ಬಜರ್ ಒತ್ತಿ ಉತ್ತರವನ್ನು ಕೊಡಬಹುದು. ಮೊದಲ ಪ್ರಶ್ನೆ: ನಾಸದೀಯ ಸೂಕ್ತ ಯಾವ ವಿಷಯದ ಬಗ್ಗೆ ಪ್ರಸಿದ್ಧ? ಆಯ್ಕೆಗಳು: ಸೃಷ್ಟಿಯ ರಹಸ್ಯ, ಕೃಷಿ ವಿಧಾನ. ಬಜರ್ ಒತ್ತಿದ್ದಾರೆ ಸೈಯದ್ ಪೀರ್. ಸೃಷ್ಟಿಯ ರಹಸ್ಯ. ಉತ್ತರವನ್ನು ನೋಡೋಣ. ಸೃಷ್ಟಿಯ ರಹಸ್ಯ ಉತ್ತರ ಸರಿಯಾಗಿದೆ. ಮುಂದಿನ ಪ್ರಶ್ನೆ: ಕ್ರೈಸ್ತ ಧರ್ಮದಲ್ಲಿ ಈಸ್ಟರ್ ಆಚರಣೆಯು ಯಾವ ಘಟನೆಯ ಸ್ಮರಣೆಯಾಗಿದೆ? ಆಯ್ಕೆಗಳು: ಯೇಸುವಿನ ಪುನರುತ್ಥಾನ, ನೋಹಾನ ನೌಕೆ. ಮೊದಲಿಗೆ ಬಜರೊತ್ತಿರೋದು ವೀಣಾ. ಯೇಸುವಿನ ಪುನರುತ್ಥಾನ. ಉತ್ತರವನ್ನು ನೋಡೋಣ. ಉತ್ತರ ಸರಿಯಾಗಿದೆ. ಮುಂದಿನ ಪ್ರಶ್ನೆ: ಮುಸ್ಲಿಮರ ದಿನನಿತ್ಯದ ಪ್ರಾರ್ಥನೆಗೆ ಏನು ಹೆಸರು? ಆಯ್ಕೆಗಳು ಬರೋದಕ್ಕೆ ಮೊದಲು 4 ಜನ ಬಜರ್ ಒತ್ತಿದ್ದಾರೆ. ಮೊದಲು ಬಜರ್ ಒತ್ತಿದ್ದು ಸೈಯದ್ ಪೀರ್. ತಮ್ಮ ಉತ್ತರ ನಮಾಜ್. ನಮಾಜ್ ಅಂತ ಹೇಳ್ತಾ ಇದ್ದಾರೆ. ಆಯ್ಕೆಗಳನ್ನು ನೋಡೋಣ. ಸಲಾತ್, ಸಲಾಂ, ಸಲಾತ್, ನಮಾಜ್. ಎಸ್.ಎಲ್. ವಾಸನ್ ಎನ್ನುವ ಪುಸ್ತಕವನ್ನು ಸೈಯದ್ ಪೀರ್ ಅವರಿಗೆ ಕೊಟ್ಟಿದ್ದೇನೆ. ಮುಂದಿನ ಪ್ರಶ್ನೆ:
ಬೌದ್ಧ ಧರ್ಮದ 4 ಆರ್ಯ ಸತ್ಯಗಳು ಯಾವ ವಿಷಯವನ್ನು ತಿಳಿಸುತ್ತವೆ? ಆಯ್ಕೆಗಳು: ವ್ಯಾಪಾರ ಲೆಕ್ಕ ದುಃಖ ನಿವಾರಣೆಯ ಮಾರ್ಗ. ಮೊದಲಿಗೆ ಬಜರುತ್ತಿದ್ದಾರೆ ವೀಣಾ. ದುಃಖ ನಿವಾರಣೆಯ ಮಾರ್ಗ. ದುಃಖ ನಿವಾರಣೆಯ ಮಾರ್ಗ ಅಂತಿದ್ದಾರೆ. ಉತ್ತರವನ್ನು ನೋಡೋಣ. ದುಃಖ ನಿವಾರಣೆಯ ಮಾರ್ಗ ಉತ್ತರ ಸರಿಯಾಗಿದೆ. ಮುಂದಿನ ಪ್ರಶ್ನೆ: ಅಪರಿಗ್ರಹ ಎಂದರೆ ಏನು? ಆಯ್ಕೆಗಳು: ಅಗತ್ಯಕ್ಕಿಂತ ಹೆಚ್ಚು ಸಂಗ್ರಹಿಸದೇ ಇರುವುದು, ಹೆಚ್ಚು ಸಂಗ್ರಹಿಸುವುದು. ಮೊದಲಿಗೆ ಅನುಪಮ. ಅಗತ್ಯಕ್ಕಿಂತ ಹೆಚ್ಚು ಸಂಗ್ರಹಿಸದೇ ಇರುವುದು. ಉತ್ತರವನ್ನು ನೋಡೋಣ. ಉತ್ತರ ಸರಿಯಾಗಿದೆ. ಏಕನಾಥ ರಾನಡೆ ಈ ಪುಸ್ತಕ ಕೊಟ್ಟಿದ್ದೇನೆ. ಮುಂದಿನ ಪ್ರಶ್ನೆ: ಭೂಮಿಯ ನೈಸರ್ಗಿಕ ಉಪಗ್ರಹ ಯಾವುದು? ಮೊದಲಿಗೆ ಅನುಪಮ. ಚಂದ್ರ. ಚಂದ್ರ. ಆಯ್ಕೆಗಳು: ಚಂದ್ರ, ಫೋಯ್ಬಸ್. ಉತ್ತರ ಚಂದ್ರ ಸರಿಯಾಗಿದೆ. ಪತಂಜಲಿ ಈ ಪುಸ್ತಕ ಕೊಟ್ಟಿದ್ದೇನೆ. ಮುಂದಿನ ಪ್ರಶ್ನೆ: ಕಾಗೆ ಏಕೆ ಬುದ್ಧಿವಂತ ಪಕ್ಷಿ ಎಂದು ಹೇಳಲಾಗುತ್ತದೆ? ಆಯ್ಕೆಗಳು: ಸಮಸ್ಯೆ ನಿವಾರಣೆ ಉಪಕರಣಗಳ ಬಳಕೆ, 180 ಡಿಗ್ರಿ ವೀಕ್ಷಣಾ ಸಾಮರ್ಥ್ಯ. ಬಜರುತ್ತಿ ಉತ್ತರವನ್ನು ಕೊಡಿ. ಮೊದಲಿಗೆ ಬಜರುತ್ತಿದ್ದಾರೆ ಅನುಪಮ. ಉತ್ತರ: ಸಮಸ್ಯೆ ನಿವಾರಣೆ ಉಪಕರಣಗಳ ಬಳಕೆ. ಉತ್ತರವನ್ನು ನೋಡೋಣ. ಉತ್ತರ ಸರಿಯಾಗಿದೆ. ದಿವಾನ್ ಪೂರ್ಣಯ್ಯ ಈ ಪುಸ್ತಕ ಕೊಟ್ಟಿದ್ದೇನೆ. ಮುಂದಿನ ಪ್ರಶ್ನೆ: ಆ್ಯಂಡೀಸ್ ಪರ್ವತ ಶ್ರೇಣಿಯು ಯಾವ ಖಂಡದಲ್ಲಿದೆ? ಆಗಲೇ ಎಲ್ಲರೂ ಬಜರುತ್ತಿದ್ದಾರೆ. ಹೇಳಿ ವೀಣಾ. ಆಫ್ರಿಕಾ. ಆಫ್ರಿಕಾ. ಆಯ್ಕೆಗಳು: ಆಸ್ಟ್ರೇಲಿಯಾ, ದಕ್ಷಿಣ ಅಮೆರಿಕಾ. ನಮ್ಮಲ್ಲಿರ್ತಕ್ಕಂಥ ಆಯ್ಕೆಗಳು ಉತ್ತರ ದಕ್ಷಿಣ ಅಮೆರಿಕಾ ಆಗಿತ್ತು. ಮುಂದಿನ ಪ್ರಶ್ನೆ: ಮದರ್ ಇಂಡಿಯಾ ಚಿತ್ರವು ಯಾವ ಕಾರಣಕ್ಕಾಗಿ ಐತಿಹಾಸಿಕ ಮಹತ್ವವನ್ನು ಪಡೆದಿದೆ? ಆಯ್ಕೆಗಳು: ಮೊದಲ 3D ಸಿನೆಮಾ, ಆಸ್ಕರ್ ನಾಮನಿರ್ದೇಶಿತ ಮೊದಲ ಭಾರತೀಯ ಚಿತ್ರ. ಮೊದಲಿಗೆ ಸೈಯದ್ ಪೀರ್. ನಾಮನಿರ್ದೇಶಿತ ಮೊದಲ ಭಾರತೀಯ ಚಿತ್ರ. ಉತ್ತರವನ್ನು ನೋಡೋಣ. ಉತ್ತರ ಸರಿಯಾಗಿದೆ. ಜನಕ ಮಹಾರಾಜ ಈ ಪುಸ್ತಕ ಕೊಟ್ಟಿದ್ದೇನೆ. ಮುಂದಿನ ಪ್ರಶ್ನೆ: 1986ರ ಫಿಫಾ ವಿಶ್ವಕಪ್ ಫುಟ್ಬಾಲ್ ಸ್ಪರ್ಧೆಯಲ್ಲಿ ಭಗವಂತನ ಕೈವಾಡದ ಗೋಲ್, ಹ್ಯಾಂಡ್ ಆಫ್ ಗಾಡ್ ಗೋಲ್ ಯಾರೊಂದಿಗೆ ಸಂಬಂಧಪಟ್ಟಿದೆ? ಆಯ್ಕೆಗಳನ್ನು ನೋಡೋಣ. ಪೀಲೆ, ಡಿಯೇಗೋ ಮರಡೋನಾ. ಮೊದಲಿಗೆ ಬಜರುತ್ತಿದ್ದಾರೆ ವೀಣಾ. ಪೀಲೆ. ಪೀಲೆ. ಉತ್ತರವನ್ನು ನೋಡೋಣ. ಡಿಯಾಗೋ ಮರಡೋನಾ ಸರಿಯಾದ ಉತ್ತರ ಆಗಿತ್ತು. ಯಾರಿಗೆ ಎಷ್ಟು ಪುಸ್ತಕಗಳು ಬಂದಿವೆ ಅದನ್ನು ನೋಡುವ ಕ್ಷಣ ಈಗ ಬಂತು. ನಾಗರತ್ನ ಅವರಿಗೆ 2 ಪುಸ್ತಕಗಳು ಬರ್ತಾ ಇವೆ. ದಯವಿಟ್ಟು ಸ್ವೀಕರಿಸಿ. ಅಭಿನಂದನೆಗಳು. ವೀಣಾ ಅವರಿಗೆ ದೊರೆಯುತ್ತಾ ಇದೆ 2 + 2 4 ಪುಸ್ತಕಗಳು. ದಯವಿಟ್ಟು ಸ್ವೀಕರಿಸಿ. ಅಭಿನಂದನೆಗಳು. 3 ಪುಸ್ತಕಗಳು ದೊರೆಯುತ್ತಾ ಇವೆ. ಸೈಯದ್ ಪೀರ್ ಅವರಿಗೆ ದಯವಿಟ್ಟು ಪುಸ್ತಕಗಳನ್ನು ಸ್ವೀಕರಿಸಿ. ಅಭಿನಂದನೆಗಳು. ಅನುಪಮಾ ಅವರಿಗೆ 4 8 ಪುಸ್ತಕ ತಮಗೆ ದೊರೆಯುತ್ತಾ ಇದೆ. ಸ್ವೀಕರಿಸಿ. ಅಭಿನಂದನೆಗಳು. ನಮ್ಮ ಮಾನಸಿಕ ನೆಮ್ಮದಿಯನ್ನು ನಾವು ಕಾಪಾಡಿಕೊಳ್ಳೋದಕ್ಕೆ ಸದಾ ಎಚ್ಚರದಿಂದ ಇರಬೇಕು. ದೇವರನ್ನು, ಹೆತ್ತವರನ್ನು, ಸಂಗಾತಿಯನ್ನು, ಹಣೆ ಬರಹವನ್ನು ದೂಷಿಸ್ತಾರೆ. ಅಯ್ಯೋ ನನ್ನ ನೆಮ್ಮದಿಗೆ ಇವರೆಲ್ಲ ಗೋಳು ಹಿಕ್ಕೋತಾ ಇದ್ದಾರೆ ಅಂತ. ಹಾಗೆ ಇತರರನ್ನು ದೂರೋದನ್ನು ಮೊದಲು ನಿಲ್ಲಿಸಬೇಕು. ದೂರೋದ್ರಿಂದ ನಮ್ಮ ಶಕ್ತಿ ಮತ್ತು ಸಮಯ ಎರಡೂ ವ್ಯರ್ಥವಾಗುತ್ತೆ. ಏನು ಸಮಸ್ಯೆ, ಅದಕ್ಕೆ ಪರಿಹಾರ ಏನು ಅಂತ ಸ್ವಲ್ಪ ಆಲೋಚನೆ ಮಾಡಿದ್ರೆ ಮಾರ್ಗದರ್ಶನ ನಮಗೆ ಹೊಳೆಯುತ್ತೆ. ಹಾಗಾಗಿ ನಮ್ಮ ನೆಮ್ಮದಿಗೆ ಬೇರೆಯವರನ್ನು ದೂರಕ್ಕೆ ಹೋಗಬೇಡಿ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.